ಸೂರ್ಯಕಾಂತಿ ಥರ ಇದೆ, ಅದು ಸೂರ್ಯಕಾಂತಿ ಎಲ್ಲ ಇದೆ. ನೋಡಿ ನೋಡಿದ್ರೆ ಅದು ಇವ್ರು ಆ್ಯಕ್ಚುಲಿ ಬಾಂಗ್ಲಾದೇಶಿ ಮತ್ತು ಪಾಕಿಸ್ತಾನಿಗಳು ಇಂಡಿಯಾದ ಹೆಸರು ಹೇಳ್ಕೊಂಡು ಇಲ್ಲಿ ಇದು ಓಪನ್ ಮಾಡಿದ್ದಾರೆ. ಬೇಕು 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 ಜೀವನದಲ್ಲಿ ಜಾಸ್ತಿ ಮಾಡಬೇಕು, 10 ಜನ್ರೇಷನ್ಗೆ ತಿನ್ನಬೇಕು ನಮ್ಮ ವಂಶ ಅಂತ ಯಾರು ಇರ್ತಾರೋ ಅವ್ರು ಯಾವತ್ತೂ ಬಡವ್ರೆ. ಚೆನ್ನಾಗಿ ಉಳಿತಾ ಇದ್ದಾರೆ. ಇಲ್ಲಿ ಬರೋಣ. ಇದು ಪಿಗ್, ಹಂದಿ ಚರ್ಮ, ಇಂಟ್ರೆಸ್ಟೈನು. ಕೈನ ಹಿಂಗೆ ಬಾಯಿ ಹತ್ರ ತೊಗೊಂಡು ಹಿಂಗೆ ನೀರು ಅಂತಂದ್ರೂ ಅರ್ಥ ಆಗಲ್ಲ. ನೀರು ಬೇಕು ಅಂದರೂ ಬಾಯಿಗೆ ನೀರು ಬಿಡಲ್ಲ ಈ ಜನಗಳು. ಅಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ನೋಡಿ. ಇಲ್ಲೂ ನಮ್ಮ ಕಡೆ ಸಂಸ್ಕೃತಿನೇ ಇದೆ, ಬಳೆಗಳು, ಸರಗಳು ಅಲ್ಲ ಅಂಟಮ್ಮ. ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. Real? Wow, beautiful. Nice. Oh yeah, no, some of those are imported flower. Imported, okay. Yeah. From Thailand and China and Vietnam. Ah, okay. Yeah. Really nice. ಇದು ಸೂರ್ಯಕಾಂತಿ ಥರ ಇದೆ, ಅದು ಸೂರ್ಯಕಾಂತಿ ಎಲ್ಲ ಇದೆ. ಫ್ಲವರ್ ಪೇಟೆ, ಫ್ಲವರ್ ಪೇಟೆ ಅಂತ ಹೇಳ್ಬೋದಾ? ಹರಿ ಹೂಗಳು, ಚೈನೀಸ್ ಏನು ಹೇಳ್ತಾರದು, ಆಕಾಶ ಇಲ್ಲ ಚೈನೀಸ್. ಫೆಬ್ರವರಿಲಿ ಅವ್ರದ್ದು ನ್ಯೂ ಇಯರ್ ಬರುತ್ತಲ್ಲ, ಇದೆಲ್ಲ ರೆಡಿ ಆಗ್ತಾ ಇರಬೇಕು. ಇದೆ ಇದು ನೋಡು, ಚೈನಾ ಭಿಕ್ಷೆ, ಮೌಸೂತ್ ಹಾಸ್ಪಿಟಲ್ ಅಂತ ನೋಡಲ್ಲಿ ಚೈನಾ ಏಡ್ ಅಂತ ಹಾಕಿದ್ದಾರೆ. ಅವ್ರ ಭಾಷೆ ಮಾತ್ರ ಇದೆ. ಇದನ್ನು ಭಾಳ ಧೈರ್ಯ ಮಾಡಿ ಕರುಣೆ ತೋರಿ ಹಾಕ್ಬಿಟ್ಟಿದ್ದಾರೆ. ಇದು ಚೈನಾ ಭಿಕ್ಷೆ ಎಲ್ಲ ನನಗೆ ಇದಕ್ಕೆ ಕಟ್ಕೊಂಡು ಬಂದುಬಿಡ್ತಾರೆ ಚಿತ್ರಗಳು. ಇನ್ನು ಸ್ಟಾರ್ಟ್ ಆಗಿಲ್ವಲ್ಲ. ತಗೊಂಡೋಗಿದ್ದಾರೆ, ಈಗ ವಾಪಸ್ ಹಾಕ್ತಾರೆ. ರೆಡಿ ಮಾಡ್ತಾ ಇದ್ದಾರೆ. 2 ಗಂಟೆ ಆಯ್ತಲ್ಲ, ಈಗ ಇನ್ನು ಸ್ಟಾರ್ಟು. ಸಂಜೆ ಹೊತ್ತಿಗೆಲ್ಲ ರೆಡಿ. ಹಳಸಿನ ತೊಗೊಂಡೆ, ಇದಕ್ಕೆ ಎಷ್ಟು 140 ರೂಪಾಯಿ. ಕಾರ್ ರೆಂಟಿಂಗೂ ಸಿಗುತ್ತೆ. ಬನ್ನಿ. ಕೀ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗ್ಬೇಕು. ಥ್ಯಾಂಕ್ ಯು. ಬಿಯರ್ ಇದೆ, ಬಿಯರ್
ಲಿಫ್ಟ್ ಇಲ್ಲ ಇಲ್ಲಿ ಬರ್ಬೇಕು. ಇದೆ ಊಟ. ಇಲ್ಲಿ ಜನಗಳು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡ್ತಾರೆ. ತುಂಬ ಸಂಪಾದನೆ ಏನಿಲ್ಲ, ಬಂದಿದ್ರಲ್ಲಿ ಖುಷಿಯಾಗಿರ್ತಾರೆ. ಅದೊಂದು ಗ್ರೀಡಿನೆಸ್ ಯಾರಿಗಿರುತ್ತೋ, ಬೇಕು 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 ಜೀವನದಲ್ಲಿ ಜಾಸ್ತಿ ಮಾಡಬೇಕು, 10 ಜನ್ರೇಷನ್ಗೆ ತಿನ್ನಬೇಕು ನಮ್ಮ ವಂಶ ಅಂತ ಯಾರಿರ್ತಾರೋ ಅವ್ರು ಯಾವತ್ತೂ ಬಡವರೇ. ಇದು ಒಂದು ಬಡತನ ದೇಶ ಅಂತ ಹೇಳ್ತಾರೆ. ನಾನು ಎಲ್ಲೂ ನೋಡಲಿಲ್ಲ ಬಡತನನ. ಮೇ ಬಿ ಅವ್ರ ಹತ್ರ ದುಡ್ಡಿಲ್ವೇನೋ, ಆದರೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಏನು ಲಾಭ ಏನು ಜಾಸ್ತಿ ಇಲ್ಲ, ಎಲ್ಲ ಕಮ್ಮಿ. ಆಸೆ ಅಂತೂ ಪಡೋದಿಲ್ಲ. ಸ್ವಲ್ಪ ತಿನ್ಕೊಂಬಿಡೋಣ, ಇವನು ಬಂದಿದ್ದಾನೆ ಇವನ ಹತ್ರ ಕಿತ್ಕೊಂಡು ತಿನ್ಬಿಡೋಣ, ಆ ಬುದ್ಧಿನೇ ಇಲ್ಲ. ಅದು ಅಪ್ರಿಷಿಯೇಟ್ ಮಾಡ್ಬೇಕು ನಾವು. ವೈಟ್ ಓಲ್ಡ್ ಜನಗಳು ಎಸ್ಪೆಷಲಿ ಫ್ರಾನ್ಸಿಂದ ಬರ್ತಾರೆ ಇಲ್ಲಿ. ರೀಸನ್ ಏನು ಅಂದರೆ ಫ್ರಾನ್ಸ್ ಕಾಲೋನಿ ಅಲ್ಲ ಇದು, ಸೊ ಅಲ್ಲಿಂದ ಜಾಸ್ತಿ ಜನ ಓಲ್ಡ್ ಜನಗಳು ಇಲ್ಲಿ ಬರ್ತಾರೆ. ಇಲ್ಲೇ ನಾನು ರೆಂಟ್ ತೊಗೊಂಡಿದ್ದು ಬೈಕ್ನ. ನಾನು ತೊಗೊಂಡಿದ್ದು ರೆಂಟ್ ಬೈಕು ಆಲ್ರೆಡಿ ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ಇದು $40 ಅಂತಿದೆ. ಇದು $40. ಈ ರೋಡ್ ಇದೇ ಬೇಕಾಗಿರೋದು ನೋಡಿ. ATMsಗಳನ್ನ ಇಷ್ಟೊಂದು ATMsಗಳಿದೆ ಇಲ್ಲೇ ಅಂತಲ್ಲ, ಹಳ್ಳಿಲೂ ATMsಗಳಿದ್ದಾವೆ ಇಲ್ಲಿ. ದುಡ್ಡಿಗೇನು ಕಷ್ಟ ಆಗಲಿಲ್ಲ. ಶ್ರೀಲಂಕಾದಲ್ಲಂತೂ ತುಂಬ ಕಷ್ಟ ಆಯಿತು ದುಡ್ಡಾಗಲಿ ಅಥವಾ ಪೆಟ್ರೋಲ್ ಅಂತೂ ಸಿಗ್ತೇ ಇರಲಿಲ್ಲ. ಮಧ್ಯಾಹ್ನದ ಮೇಲಂತೂ ಪೆಟ್ರೋಲೇ ಸಿಗ್ತಾ ಇರಲಿಲ್ಲ. ಬಾಟ್ಲಿಗೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೆ. ಇಲ್ಲಿ ಆ ಥರ ಪ್ರಾಬ್ಲಮ್ ಏನಿಲ್ಲ. ಚೈನಾದವ್ರು ಹೆಲ್ಪ್ ಮಾಡ್ತಾಯಿದ್ದಾರೆ ಪೆಟ್ರೋಲ್ಗೆ. ಇಲ್ಲಿಂದ ನೋಡಿ ಅಲ್ಲಿವರೆಗೂ ಇದೆ. ಮತ್ತು ಈ ಸೈಡೂ ಅಷ್ಟೇ, ಇದು ಮೋರ್ ದೆನ್ ಕಿಲೋಮೀಟ್ರ್ ಮೇಲೆ ಲೆಂತ್ ಇದೆ. 4 ರೋಸ್ಗಳಿದ್ದಾವೆ. ಹಿಂಗಿದೆ ರೋಡು. ಏನು ಡೆವಲಪ್ಮೆಂಟ್ ಏನು ಅಂಥದ್ದು ಏನಾಗಿಲ್ಲ ಈ ದೇಶದಲ್ಲಿ, ಕೆಲವು ರೋಡ್ಸ್ಗಳು ಬಿಟ್ಟರೆ. ಚೈನಾ ಹೆಲ್ಪ್ ಬೇಕಾಗುತ್ತೆ. 2 ಕಮ್ಯುನಿಸ್ಟ್ ರಾಷ್ಟ್ರಗಳೇ, ಆದರೆ ನೋಡಿ 2 ಡೆಡ್ಲಿ ಆಪೋಸಿಟ್. ಆ ಕಂಟ್ರಿನ ತುಂಬ ಚೆನ್ನಾಗಿ ಲೀಡ್ ಮಾಡ್ತಾಯಿದೆ ಕಮ್ಯುನಿಸ್ಟರು. ಇಲ್ಲಿ ನೋ ಡೆವಲಪ್ಮೆಂಟ್. ಜನಗಳು ಸೂಪರ್ ಇದ್ದಾರೆ. ಅವರ ಆ್ಯಟಿಟ್ಯೂಡಲ್ಲಿ ಏನಾದರೂ ಆಗ್ಬೋದು ನೋಡಿ. ಮಕ್ಳುಗಳನ್ನ ಇದು ಫುಡ್ ಮಾರ್ಕೆಟ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೇನಾದರೂ ಸ್ಕ್ವಿಡ್ಡು, ಸ್ವಲ್ಪ ರೈಸ್ ತಿನ್ನೋಣ. ಬೆಳಗ್ಗೆಯಿಂದ ಬರೀ ಎಣ್ಣೆ ಆಯಿತು. ಹಣ್ಣು ಬಿಟ್ಟರೆ ಏನೂ ತಿಂದಿಲ್ಲ ಬೆಳಗ್ಗೆಯಿಂದ. ಸ್ಕ್ವಿಡ್ ತೊಗೊಳ್ಳ? ಸ್ಕ್ವಿಡ್ ತೊಗೋತೀನಿ. 1 how much? 1 yes 60 okay 1 grill 60 yes grill okay. ನೋಡಿ ಈ ಮೊಟ್ಟೆ ಇದೆಯಲ್ಲ, ಇದೆಲ್ಲ ಸ್ಪ್ರೌಟ್ ಆಗಿದೆ. ಇದು ಸ್ಪ್ರೌಟ್ ಅಂದರೆ ಏನು ಅಂತಂದರೆ ಮರಿನ ಕಾವು ಕೂರಿಸ್ತಾರಲ್ಲ, 18 ದಿನಕ್ಕೆ ಮರಿ ಆಗುತ್ತೆ ಕೋಳಿದು. ಅದೇನಾದರೂ 9-10 ದಿನದಲ್ಲಿ ಎತ್ಬಿಟ್ರೆ ನಿಮಗೆ ಇದು ಸಿಗುತ್ತೆ ನೋಡಿ. ಇದು ಸ್ಪ್ರೌಟೆಡ್. ನಾವು ಮೊಳಕೆ ಕಾಳು ಹೇಳ್ತೀವಲ್ಲ, ಆ ರೀತಿ ಇದು ಮೊಳಕೆ ಮೊಟ್ಟೆ. ಸೊ ಯಾವುದೇ ಆಗಲಿ, ಈ ಕಾಳು ನೀವು ಮಾಮೂಲಿ ಕಾಳು ತಿಂದರೆ ಅದು ಬೆನಿಫಿಟ್ಟು ಕಮ್ಮಿ ಇರುತ್ತೆ. ಅದೇ ಮೊಳಕೆ ಕಾಳಾದರೆ ಹೈಯೆಸ್ಟ್ ಬೆನಿಫಿಟ್ ಸಿಗುತ್ತೆ. ಸೊ ಅದೇ ವೇಲಿ ಅವ್ರದ್ದು ಕಾನ್ಸೆಪ್ಟ್ ಅನಿಸುತ್ತೆ. ಮೊಳಕೆ ಮೊಟ್ಟೆ ನನ್ನ ಪದ. ಇದ್ದಲು ಹಾಕ್ತಾಯಿದ್ದಾರೆ. ಒಂದು ಸ್ಕ್ವಿಡ್ ತೊಗೊಂಡಿದ್ದೀನಿ. 60 ಕಿಪ್ ಅಂತ ಅಂದರೆ 60,000 ಕಿಪ್ ಅಂತ ಅಂದರೆ 424 240 ರೂಪಾಯಿ ಅದಕ್ಕೆ. ಈ ಸೈಡಲ್ಲಿ ಇದು ಸ್ಟಿಕ್ಕಿ ನೂಡಲ್ಸ್, ಸ್ಟಿಕ್ಕಿ ರೈಸಿಂದ ಮಾಡಿರೋದು. ಅದು ನಾವು ಕೈಮಾ ಅಂತೀವಲ್ಲ, ಕೈಮಾ ಅದು ಚಿಕನ್ ಕೈಮಾ. ಚೆನ್ನಾಗಿ ಉರಿತಾ ಇದೆ.
ಬರೋಣ. ಇದು ಪಿಗ್, ಹಂದಿ ಚರ್ಮ, ಇಂಟ್ರೆಸ್ಟೈನು ಎಲ್ಲ ಇದೆ ನೋಡಿ. ಎಲ್ಲ ಲೋಕಲ್ ಜನಗಳು. ಚೈನೀಸು ಮಿಂಗಲ್ ಆಗಿರ್ಬೋದು, ಆದರೆ ಬೇರೆ ವೈಟ್ ಆಗಿ ಇಲ್ಲೆಲ್ಲ ಯಾಕೆ ಬರ್ತಾರೆ, ಎಲ್ಲ ಸೇವಿಂಗ್ ಮಾಡ್ತಾ ಇರ್ತಾರೆ. ಬಂದರೆ ಥೈಲ್ಯಾಂಡಲ್ಲಿ ಸಿಗ್ತಾರೆ ನೋಡಿ ಎಲ್ಲರೂ. ಪೂರ್ತಿ ಇಂಡಿಯನ್ಸ್ ಅಲ್ಲಿ ಸಿಗ್ತಾರೆ. ಥೈಲ್ಯಾಂಡಲ್ಲಿ 3 ಕಾಸು ಬೆಲೆ ಇಲ್ಲ ಇಂಡಿಯನ್ಸ್ಗೆ. ಇಂಡಿಯನ್ ನೋಡಿದ್ರು ಸಾಕು ಹುರ್ಕೊಂಡು ಬೀಳ್ತಾರೆ. $20,000 ಅಷ್ಟೇನಾ? 20,000 ಕಿಪ್ ಕೊಟ್ಟರು ಅಂದರೆ $80. ನಮ್ಮ ಹತ್ರ ಏನೋ ಜಾಸ್ತಿ ತೊಗೋತಾವ್ರ ಗೊತ್ತಿಲ್ಲ. Please roast more. ಒಂದು ಪದ ಇಂಗ್ಲೀಷ್ ಅರ್ಥ ಆಗಲ್ಲ ಇವ್ರಿಗೆ. ನೀರು ಹೆಂಗೆ ಅನಿಸ್ತಾ ಇದೆ, ಆದರೂ ಹಂಗೆ ತಿಂತಾರೆ ಇವರು. ಏನು ಅಂತ ಗೊತ್ತಿಲ್ಲ. ನಿಮ್ಮದು ಚಿಕನ್ ಇದಿರುತ್ತಲ್ಲ, KFC, ಮ್ಯಾಕ್ಡೊನಾಲ್ಡ್ಸ್, ಆ ಥರದ್ದು ಏನೋ ಐಟಮ್ಸ್ಗಳಿವೆ. ಇದು ಚಿಕನ್ ಲೆಗ್ಸು, ಇದು ಚಿಕನ್ ರೆಕ್ಕೆ ತುದಿ ಅನ್ಸುತ್ತೆ. ಇದು ತರಕಾರಿಗಳು. ಓ, ಯಾರೋ ನೋಡಿದೆ ಬೇರೆ ವೈಟ್. ಹಲೋ, ಇಬ್ಬರು ಹುಡುಗಿರು ಬಂದಿದ್ದಾರೆ. ಏನು ಸ್ಪೆಷಲ್ ಗೊತ್ತಿಲ್ಲ ಅದು. ನೋಡಿ ಇಲ್ಲಿ ಕಬ್ಬು ನೋಡಿ, ಶಂಖ ಇದೆ. ಇದು ಕ್ರ್ಯಾಬು. ಅಲ್ಲಿ ಟೊಮೊಟೊ ನೋಡಿ ಹೆಂಗಿದೆ. ಸಾಸೇಜ್ ಏನು ಅಂತ ಗೊತ್ತಿಲ್ಲ. ಪ್ರಾನ್ಸ್ ಏನೋ ಗೊತ್ತಿಲ್ಲ. ಇದು ತುಂಬ ಕಲರ್ ಇದೆ. ಪ್ರಾನ್ಸ್ಗೆ ಕಲರ್ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹಂದಿ ಲಿವರ್, ಹಂದಿ ಕಿವಿ ನೋಡಿ. ಇದು ಹೇಳಿದ್ನಲ್ಲ ಆಗಲೇ, ಸ್ಪ್ರೌಟೆಡ್ ಎಗ್, ಹಂದಿ ಸ್ಕಿನ್, ಕಾಲು ನೋಡಿ. ವೆರೈಟಿ ಇದೆ ಫುಡ್. ಈ ಕೋಳಿ ಮರಿನೇ ಹಾಕೊಂಡು ಇದು ಮಾಡಿ ಹಾಕ್ಬಿಟ್ಟಿದ್ದಾರಲ್ಲ ಇವರು. ಕೋಳಿ ಮರಿ ಇದೆ ಒಂದು. ಇದಕ್ಕೆ ಎಷ್ಟು? $100 ಆಯ್ತದೆ. 25,000 ಕಿಪ್ ಅಂತೆ. $100 ಒಂದು ಕೋಳಿ ಮರಿ. ಇದು ಸ್ವೀಟ್ ಆ್ಯಂಡ್ ಇದು ಏನು ಸ್ಟ್ರಾಬೆರಿ. ಡೋನಟ್ಸ್. ನೋಡಿ ಕಬ್ಬು ಇದೆ. ಕಬ್ಬು ಟೇಸ್ಟ್ ಮಾಡಲಿಲ್ಲ.
ಸ್ಪೆಷಲ್ ಏನಿದೆ ಸ್ಪ್ರೌಟೆಡ್ ಎಗ್ಗು ಫೇಮಸ್ ಇಲ್ಲಿ ಹೆಂಗೆ ಕೇಳ್ತಾರೆ ಅಂತಂದರೆ ಪ್ರೋಟೀನ್ಸ್ಗೆ ಏನು ತಿಂತೀರಿ ಅಂತ ಕೇಳ್ತಾರೆ. ರೈಸ್ ಬಿಡಿ, ನಮ್ಮ ಕಡೆ ಎಲ್ಲ ಅಂದರೆ ನಮ್ಮ ದೇಶದಲ್ಲಿ ರೈಸ್ ತಿಂದರೆ 1 kg ಒಟ್ಟಿಗೆ ತಿಂದ್ಬಿಡ್ತಾರೆ ಹಾಕ್ಕೊಂಡು ಗಬ 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 ಅಂತ. ಅದಕ್ಕೆ ಹೊಟ್ಟೆಗಳೆಲ್ಲ ಹಂಗಾಗಿ ಹೋಗಿರುತ್ತೆ, ಒಬೆಸಿಟಿ ಜಾಸ್ತಿ ಆಗ್ತಾರೆ. ರೈಸೇ ತಿನ್ನಲ್ಲ, ರೈಸ್ನ ಔಷಧಿ ಥರ ತಿಂತಾರೆ ನೋಡಿ. ಇವ್ರದ್ದು ಮೇಯ್ನ್ ಆಹಾರ ಅಣಬೆ, ತರಕಾರಿಗಳು, ಹಿಂಗೆ ಸ್ಪ್ರೌಟೆಡ್ ಎಗ್ಸು. ನೋಡಿ ಸ್ಕ್ವಿಡ್ ಈಗ ತೊಗೊಳಲ್ಲ, ಅದು ಸ್ಕ್ವಿಡ್ಡು. ಇನ್ನೊಂದು ಏನು ಅಂತ ಅಂದರೆ, ನಾನು ವಿಯೆಟ್ನಾಮ್ಗೆ ಹೋದಾಗ 23 ಡೇಸಲ್ಲಿದ್ದೆ. ಆಗ ಸೀ ಫುಡ್ನ ತುಂಬ ತಿಂತಾಯಿದ್ದೆ. ಆಗ ಲೂಸ್ ಮೋಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಅಬ್ಸರ್ವೇಷನ್ ಏನು ಅಂತ ಅಂದರೆ, ಅದಾದ ತಕ್ಷಣವೇ ಇಮಿಡಿಯೇಟು ತರಕಾರಿನ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಮಾಡಿದೆ. 23 ಡೇಸ್ ಇದ್ದಿದ್ದು, 1 ವೀಕಲ್ಲಿ ಇದಾಯಿತು ಪ್ರಾಬ್ಲಮ್ಮು. ಅದಾದಮೇಲೆ ತರಕಾರಿ ಆ್ಯಡ್ ಮಾಡೋಕ್ಕೆ ನಿಂತ್ಕೊಂಡೆ ಇಟ್ಕನೆ ಪೂರ್ತಿ ಲೂಸ್ ಮೋಷನ್ನು ನಿಂತೋಯ್ತು. ಇದೇ ರೀಸನ್ ಏನು ಅಂತ ಅಂದರೆ, ಇವ್ರಿಗೆ ಗೊತ್ತಿದೆ ಈಗ ಇದು ಹೆಲ್ತಿ ಪ್ರೋಟೀನು, ಇದು ಅಷ್ಟೊಂದು ಇದಿರಲ್ಲ, ನಾರಿನಂಶ ಇರಲ್ಲ ಊಟದಲ್ಲಿ. ಈಗ ನೀವು ಅದ್ರ ಜೊತೆ ತರಕಾರಿಗಳು ಇದನ್ನು ಎಲ್ಲನೂ ಹಾಕ್ಕೊಂಬಿಟ್ರೆ ತುಂಬ ಏನು ನಿಮಗೆ ಹೆಲ್ತ್ಗೂ ಒಳ್ಳೆಯದು ಇದು. ಚಿಯರ್ಸ್. ಓಕೆ, ಕೆಳಗೆ ಬಿದ್ದುಬಿಟ್ರೆ ತಿನ್ನಲ್ವಾ? ಡೋಂಟ್ ಬೈ ವಾಟ್ ಯು ಡೋಂಟ್ ಈಟ್. ನೋಡಿ ಎಷ್ಟೊಂದು ಫುಡ್ ವೇಸ್ಟ್ ಆಗ್ತಾಯಿದೆ. ಬಿಯರು ಸಿಗುತ್ತೆ ಬೇಕು ಅಂದರೆ, ಅಲ್ಲೂ ಬಿಯರ್ ಇದೆ. ಇಲ್ಲೆಲ್ಲ ಈಸಿಯಾಗಿ ಎಲ್ಲ ಬಿಯರ್ ಮಾಡ್ತಾರೆ, ಎಲ್ಲ ಕಡೆ ಇರುತ್ತೆ. ಏಜ್ ಎಷ್ಟಿರ್ಬೋದು? ಮಿನಿಮಮ್ 100 ಇಯರ್ಸಾ ನೋಡಿ. ಆವತ್ತು ಕೇಳಬೇಕು ಅನಿಸುತ್ತೆ, ಆದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ನೀರು ಕೇಳಿದ್ರೂ ಅರ್ಥ ಆಗೋಲ್ಲ. ಕೈನ ಹಿಂಗೆ ಬಾಯಿ ಹತ್ರ ತೊಗೊಂಡು ಹಿಂಗೆ ನೀರು ಅಂತಂದ್ರೂ ಅರ್ಥ ಆಗೋಲ್ಲ. ನೀರು ಬೇಕು ಅಂದರೂ ಬಾಯಿಗೆ ನೀರು ಬಿಡಲ್ಲ ಈ ಜನಗಳು. ಅಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಪ್ಪಿ ಹೇಳಿದ್ದು. ಅಲ್ಲ ನೋಡಿ, ನಾನು ಲೋಕಲ್ ಅಲ್ಲ, ಆದರೂ ಫುಡ್ಡು ನನಗೆ ಏನು ಬೇಕು ನನಗೆ ಗೊತ್ತಿದೆ. ಇದು ಕಾಮನ್ ಆಗಿದೆ ಇಂಡಿಯಾದಲ್ಲೂ ಇದೇ ರೀತಿ. ಫುಡ್ ವೇಸ್ಟು ಅವಾಯ್ಡ್ ಮಾಡಬೇಕು ನಾವು. ನಿಮ್ಗೆ ಏನು ಬೇಕು ಅದನ್ನು. ನಾನು ಇವನು ಮದುವೆ ಮನೆಗಳಿಗೆ ಹೋದ್ರೂ ನನಗೆ ಏನು ಬೇಕು, ಈವನ್ ಉಪ್ಪು ಸಹ ಹಾಕ್ಸ್ಕೊಳ್ಳಲ್ಲ. ಡೋಂಟ್ ವೇಸ್ಟ್ ಫುಡ್. ಯಾವ ಥರದ ಫುಡ್ ಆದರೂ ವೇಸ್ಟ್ ಮಾಡಬೇಡಿ ಅಷ್ಟೇ. ತುಂಬ ಜನಗಳಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದು ನಾರ್ತ್.
ನಾರ್ತ್ ಎಂಟ್ರೆನ್ಸ್. ನೋಡಿ ಈ ಅಂಗಡಿಗಳನ್ನ ಹೆಂಗೆ ಸೆಟಪ್ ಮಾಡಿದ್ರು ಅಂತ ಮಧ್ಯಾಹ್ನ ವೀಡಿಯೋ ತೊಗೊಂಡಿದ್ದೆ. ಆ ವಿಡಿಯೋದಲ್ಲಿದೆ ನೋಡಿ ಸ್ಲಿಪ್ಪರ್ಗಳು ಹೆಂಗಿದ್ದಾವೆ, ಕ್ಯೂಟ್. MI UBL ಮಗನು ತೋರಿಸ್ತವ್ರೆ ಇದು ಇಷ್ಟನ ಅಂತ. ಅವನು ಬೇಡ ಅಂತ ಹೋದ. ಕ್ಯೂಟಲ್ಲ? ಹುಡುಗನ ಇಲ್ಲಿ ಕೂರಿಸ್ಬಿಟ್ಟಿದ್ದಾರೆ, ಮೊಬೈಲ್ ಕೊಟ್ಬಿಟ್ಟು ಗೇಮ್ ಆಡ್ತಾ ಇದ್ದಾನೆ. ಬಾಯ್ ಬಾಯ್. ಇಲ್ಲೂ ನಮ್ಮ ಕಡೆ ಸಂಸ್ಕೃತಿನೇ ಇದೆ, ಬಳೆಗಳು, ಸರಗಳು ಅಲ್ಲ, ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಅವ್ರ ಅಪ್ಪ ಬಂದಿದ್ದಾನೆ ಮಗು ಎತ್ಕೊಂಡು, ವೈಫ್ ಕೆಲಸ ಮಾಡ್ತಾ ಇರೋದು. ನೋಡಿ ಇದು ಚೈನೀಸ್ದೇ ಇರಬೇಕಿದೆ. ರೋಡ್ ದಾಟೋಣ. ಯಾವುದೋ ಪಾರ್ಕು, ಮಕ್ಕಳುಗಳ ಪಾರ್ಕು. ನೀವು ಆ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಅದೆಲ್ಲ ಥೈಲ್ಯಾಂಡ್. ಅದು ಲೈಟ್ ಬ್ಲಿಂಕ್ ಆಗ್ತಾ ಇದೆ ನೋಡಿ, ನಮ್ಮ ಜಾತ್ರೆ ಇದ್ದಂಗಿದೆ. ಪೇಂಟಿಂಗ್ ಮಾಡ್ತಾ ಇದೆ ಮಗು ನೋಡಿ ಅಲ್ಲಿ. ಆ ಕೂದಲು ನೋಡಿ, ಅದನ್ನ ಎಷ್ಟು ಕ್ಯೂಟ್ ಆಗಿದೆ ಕೂದಲು. ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಲೈಫ್ನ ನೋಡಿ. ದುಡ್ಡು ಸಿಗಲಿಲ್ಲ, ಅದು ಮಾಡಬೇಕು, ಇನ್ನೊಂದು ಆಸ್ತಿ ಮಾಡಬೇಕು, ಮತ್ತೊಂದು ಆಸ್ತಿ ಮಾಡಬೇಕು. ಇದೆಲ್ಲ ಜೀವನ. ಹತ್ತೋ ಮೇಲೆ. ಹಾಂ, ಹತ್ತು ಇನ್ನೊಂದೇ ಸ್ಟೆಪ್ಪು. ಎಸ್, ನಾನು ಬಂದಾಗ ಫ್ರೈಡೇಲಿ ಇಲ್ಲೇ ಫಸ್ಟ್ ಬಿಯರ್ ತೊಗೊಂಡಿದ್ದು ನೋಡಿ. ಏನು ಬ್ಯೂಟಿಫುಲ್ಲಾಗಿ ಕಾನ್ಸೆಪ್ಟ್ ಡಿಸೈನ್ ಮಾಡಿದ್ದಾರೆ ಗೊತ್ತಾ ಇದು ನೋಡಿ. ಎಲಿಸಿಯಲ್ ಕ್ಯಾಫೆ ಅಂತ ತುಂಬ ಚೆನ್ನಾಗಿದೆ ಡಿಸೈನ್. ನಂಗೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಇದು ಬ್ಯೂಟಿಫುಲ್ ಆಗಿದೆ. ರೆಸ್ಟೋರೆಂಟ್ ಇರ್ತಿದ್ವಿ, ನೋಡೋಣ ಏನಿದೆ ಅಂತ. ಪೂರಿ ಎಲ್ಲ ಸಿಗುತ್ತಾ ಇಲ್ಲ? Coca-Cola. Cupo. I need some carbohydrates. Now what is it? Okay, clean down. ನೋಡಿ
ನೋಡಿದ್ರೆ ಅದು ಇವರು ಆ್ಯಕ್ಚುಲಿ ಬಾಂಗ್ಲಾದೇಶಿ ಮತ್ತು ಪಾಕಿಸ್ತಾನಿಗಳು ಇಂಡಿಯಾದ ಹೆಸರು ಹೇಳ್ಕೊಂಡು ಇಲ್ಲಿ ಇದು ಓಪನ್ ಮಾಡಿದ್ದಾರೆ ನೋಡಿ. ಇದೇ ನಮ್ಮ ಹೋಟೆಲ್, ಇಲ್ಲೇ ನಾನು ಸ್ಟೇ ಆಗಿರೋದು. ದಿನಕ್ಕೆ 1663 ರೂಪಾಯಿ ಇದು. ಹಲೋ, ಬಿಯರ್ ಇಟ್ಕೊಳ್ಳೋದಕ್ಕೆ ಲೈಸೆನ್ಸೇ ಬೇಕಾಗಿಲ್ಲ, ಯಾರು ಬೇಕಾದ್ರೂ ಬಿಯರ್ ಇಟ್ಕೋಬೋದು. ಹೆಂಗಿದೆ? ಈ ಹಣ್ಣುಗಳು ಗತಿ ಕಾಣಿಸ್ಬೇಕು ನಾಳೆ ಒಳಗೆ. ಇದು ಓರ್ಡರ್ ತೊಗೊಂಡಿತ್ತು, ಯಾವ ಮಟ್ಟದ ಧೂಳಾಗಿದೆ ಅಂತ ಕ್ಲೀನ್ ಮಾಡಬೇಕಿದ್ದನ್ನು. 400 ರೂಪಾಯಿ ತೊಗೊಂಡ್ರು. ಅದು ಚೆನ್ನಾಗಿದೆ, ಫೈನ್.